ಅಪ್ಪಯ್ಯ, ಇವನನ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು. ನಾವ್ ಹೇಳಿದೀವಿ ಅಂತ ಹೇಳು, ಮಂತ್ರಿ ಆಗ್ತಾನೆ. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವನಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವನಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ ಹಸ್ತದಿ ಪಡೆದವರಿಗೆ ಸೌಭಾಗ್ಯವು. ಆತ್ಮೀಯ ವೀಕ್ಷಕರೇ, ಪರ್ಫೆಕ್ಟ್ ನ್ಯೂಸ್ಗೆ ಸ್ವಾಗತ. ನಾನು BS ಸನದಿ. ಇಡೀ ಕರ್ನಾಟಕ ರಾಜ್ಯದ ಗಮನವನ್ನು ಸೆಳೆದಂತ ಬಾಗಲಕೋಟೆ ಉಪಚುನಾವಣೆಯ ಇಂದಿನ ಫಲಿತಾಂಶ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಟಾನಿಕ್ ಆಗಿದೆ ಅಂತ ಹೇಳ್ಬೋದು. ಏನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು ಉಮೇಶ್ ಬೇಟಿ ಅವರು ಭರ್ಜರಿ ಅಂತರದಿಂದ ಗೆಲುವನ್ನು ಸಾಧಿಸುವುದರ ಮೂಲಕವಾಗಿ ಈ ಸರ್ಕಾರಕ್ಕೆ ಒಂದು ಟಾನಿಕ್ ಸಿಕ್ಕಂತಾಗಿದೆ ಅಂತ ಹೇಳ್ಬೋದು. ಆದ್ರೆ ಈ ಉಮೇಶ್ ಬೇಟಿಯ ಗೆಲುವಿನ ಹಿಂದಿನ ಸೂತ್ರಧಾರ ಮತ್ತು ಲೆಕ್ಕಾಚಾರ ಅಂತಂದ್ರೆ ಅದು ಕರ್ನಾಟಕ ಕಂಡ ಅಹಿಂದ ವರ್ಗದ ಜನಪ್ರಿಯ ನಾಯಕ ಸತೀಶ್ ಜಾರಕಿಹೊಳಿ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಏನು ಉಮೇಶ್ ಮೇಟಿ ಅವರ ತಂದೆ HY ಮೇಟಿ ಅವರು ಅಕಾಲಿಕ ನಿಧನಕ್ಕೆ ತುತ್ತಾಗಿದ್ರು. ಆ ಸಂದರ್ಭದಲ್ಲಿ ಇನ್ನು ಈ ಕ್ಷೇತ್ರಕ್ಕೆ ಯಾರು ಶಾಸಕರಾಗಿ ಬರ್ತಾರೆ ಅಂತಕ್ಕಂಥ ಗೊಂದಲ ತುಂಬಾ ಮೂಡಿತ್ತು. ಮೇಟಿ ಅವರ ಮನೆತನದಲ್ಲಿಯೂ ಕೂಡ ಒಗ್ಗಟ್ಟಿನ ಕೊರತೆ ಇರೋದ್ರಿಂದ ಯಾರಾದ್ರೂ ನಾವು ಶಾಸಕರಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಆ ಕುಟುಂಬದಲ್ಲಿ ಕೂಡ ಅನೇಕ ಭಿನ್ನಾಭಿಪ್ರಾಯಗಳು ಮತ್ತು ಒಡಕು ಕೂಡ ಉಂಟಾಗಿತ್ತು. ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಮಸ್ಯೆ ಒಂದು ಕಗ್ಗಂಟಾಗಿ ಪರಿಣಮಿಸಿತ್ತು. ಯಾಕೆಂದ್ರೆ ಯಾವ ಒಂದು ಮನೆಯಲ್ಲಿ ಒಬ್ಬ ಶಾಸಕ ಇದ್ರು, ಆ ಮನೆಯಲ್ಲಿ ಆ ಶಾಸಕ ತೀರಿಕೊಂಡು ಹೋದಾಗ ಅದೇ ಮನೆಯಲ್ಲಿ ಸುಮಾರು 3-4 ಜನ ಆಕಾಂಕ್ಷಿಗಳು ಹುಟ್ಟಿಕೊಂಡಿದ್ರು. ಹೇಗಾದ್ರೂ ಮಾಡಿ ಈ ಭಿನ್ನಮತವನ್ನು ಶಮನ ಮಾಡದೇ ಇದ್ದಂತ ಪಕ್ಷದಲ್ಲಿ ಬಾಗಲಕೋಟೆಯಲ್ಲಿ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇಡೀ ಕರ್ನಾಟಕ ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತಿತ್ತು ಮತ್ತು ಕರ್ನಾಟಕ ಸರ್ಕಾರದ ಸೂತ್ರಧಾರರಿಗೂ ಗೊತ್ತಿತ್ತು. ಆ ಸಂದರ್ಭದಲ್ಲಿ ಬಾಗಲಕೋಟೆಯ ಸಮಸ್ಯೆಯನ್ನು ಇತ್ಯರ್ಥ ಮಾಡೋದಕ್ಕೆ ಕಳಿಸಿದ್ದು ಇದೇ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಅವರನ್ನ. KPCC ಅಧ್ಯಕ್ಷ DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಲಕೋಟೆಯ ಚುನಾವಣೆಯ ಸೂತ್ರವನ್ನ ಸತೀಶ್ ಜಾರಕಿಹೊಳಿ ಕೈಗೆ ಕೊಟ್ಟರೆ ಹೇಗೆ ಎಂಬ ಲೆಕ್ಕಾಚಾರದಲ್ಲಿ ತೊಡಗಿ ಕೊನೆಗೂ ಸತೀಶ್ ಜಾರಕಿಹೊಳಿ ಅವರ ಕೈಗೆ ಬಾಗಲಕೋಟೆ ಚುನಾವಣೆಯನ್ನ ಗೆಲ್ಲಿಸುವ ಜವಾಬ್ದಾರಿಯನ್ನು ನೀಡಿರ್ತಾರೆ. ಆ ಸಂದರ್ಭದಲ್ಲಿ ಏನು ಮನೆಯಲ್ಲಿ ಮೊದಲು ಒಡಕಿತ್ತು ಮೇಟಿ ಅವರ ಮನೆಯಲ್ಲಿ, ಆ ಒಡಕನ್ನ ಸರಿಪಡಿಸುವುದರ ಮೂಲಕವಾಗಿ ಸತೀಶ್ ಜಾರಕಿಹೊಳಿ ಅವರು ಇವತ್ತಿನ ಈ ಮೇಟಿ ಮನೆತನದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂದರೆ ತಪ್ಪಾಗಲಾರದು. ಮೊದಲೇ ಚಾಣಾಕ್ಷ ಮತ್ತು ಸಂಘಟನೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಬಂದ ಅವಕಾಶವನ್ನ ಕೈ ಚೆಲ್ಲಲಿಲ್ಲ. ಯಾವಾಗ ರಾಜ್ಯದ ಕಾಂಗ್ರೆಸ್ ಪ್ರಮುಖರು ಮತ್ತು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ಈ ಜವಾಬ್ದಾರಿಯನ್ನು ಹಾಕಿರ್ತಾರೋ, ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ತನ್ನ ತಾಕತ್ತೇನೆಂಬುದನ್ನು ರಾಜ್ಯದಲ್ಲಿ ತೋರಿಸೋದಕ್ಕೆ ಸಿದ್ಧರಾಗಿರ್ತಾರೆ. ಈಗಾಗಲೇ ಕರ್ನಾಟಕ ಸರ್ಕಾರದ ಪ್ರಭಾವಿ ಮಂತ್ರಿಯೂ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೇವಲ ಒಂದು ಸರ್ಕಾರಕ್ಕೆ ಅಥವಾ ಮಂತ್ರಿಗಿರಿಗೆ ಸೀಮಿತವಾಗದೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವುದರ ಮೂಲಕವಾಗಿ ಇಡೀ ರಾಜ್ಯದಲ್ಲಿ ತನ್ನದೇ ಆದಂತಹ ಇಮೇಜ್ ಅನ್ನು ಹೊಂದಿರ್ತಾರೆ. ಇಂತಹ ಸತೀಶ್ ಜಾರಕಿಹೊಳಿಗೆ ಏನು ಬಾಗಲಕೋಟೆ ಚುನಾವಣೆಯ ಉಸ್ತುವಾರಿ ಸಿಕ್ಕಿತ್ತು, ಆಗಿನಿಂದಲೇ ಸತೀಶ್ ಜಾರಕಿಹೊಳಿ ಫುಲ್ ಅಲರ್ಟ್ ಆಗಿರ್ತಾರೆ. ಮೊದಲ ಹಂತದಲ್ಲಿ ಬೆಳಗಾವಿ ಜಿಲ್ಲೆ ಅಷ್ಟು ಪ್ರಭಾವಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅಲ್ಲಿ ಬಾಗಲಕೋಟೆಗೆ ಕಳಿಸುವುದರ ಮೂಲಕ ಅಲ್ಲಿ ಇರತಕ್ಕಂಥ ನೈಜ ಪರಿಸ್ಥಿತಿಯನ್ನ ಅಧ್ಯಯನ ಮಾಡೋದಕ್ಕೆ ಒಂದು ಟೀಮ್ ಅನ್ನು ಕಳಿಸಿರ್ತಾರೆ. ಅದೇ ರೀತಿಯಾಗಿ ಸಂಘಟನೆಗೆ ಅನುಕೂಲ ಆಗಲಿ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ತಮ್ಮ ಯಮಕನಮಳ್ಳಿ ಮತಕ್ಷೇತ್ರದಿಂದ ಈ ಹಿಂದೆ ಕೂಡ ಅವರು ಸಿಗ್ಗಾವಿ ಉಪಚುನಾವಣೆಯಲ್ಲಿ ಅಂದ್ರೆ ಬಸವರಾಜ ಬೊಮ್ಮಾಯಿ ಅವರ ಮಗ ಏನ ಕಂಟೆಂಟ್ ಮಾಡಿದ್ರು, ಆ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಒಬ್ಬ ಯಾಸಿನ್ ಪಠಾಣ್ ವ್ಯಕ್ತಿಯನ್ನ ಶಾಸಕರನ್ನಾಗಿ ಮಾಡಿದ ಕೀರ್ತಿ ಕೂಡ ಸತೀಶ್ ಜಾರಕಿಹೊಳಿಗೆ ಇರ್ತದೆ. ಅಲ್ಲಿ ಯಾವ ರೀತಿಯಾಗಿ ಈ ಸಂಘಟನೆಯ ಚಾತುರ್ಯವನ್ನು ಸತೀಶ್ ಜಾರಕಿಹೊಳಿ ಹೊಂದಿದ್ರು, ಅದೇ ಸಂಘಟನೆಯ ಚಾತುರ್ಯತೆಯನ್ನ ಹೊಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ತನ್ನದೇ ಆದಂತಹ ಕಾರ್ಯಕರ್ತರ ಪಡೆಯನ್ನ ಮೊದಲು ಬಾಗಲಕೋಟೆ ಕಳಿಸ್ತಾರೆ. ಅಲ್ಲಿ ಪ್ರತಿ ಹಳ್ಳಿಗೆ ಇವರ ಕಾರ್ಯಕರ್ತರ ಪಡೆ ಹೋಗಿ ಅಧ್ಯಯನವನ್ನು ಮಾಡುವುದರ ಮೂಲಕ ಏನು ಒಂದು ಮೇಟಿ ಕುಟುಂಬಕ್ಕೆ ಟಿಕೆಟ್ ಸಿಕ್ಕರೆ ಗೆಲ್ತಾರೋ ಅಥವಾ ಬೇರೆ ಯಾರಿಗಾದ್ರೂ ಕೊಡ್ತಾರೋ ಅಂತಕ್ಕಂಥ ಒಂದು ಸಂದೇಶವನ್ನು ತರಿಸಿಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ಸತೀಶ್ ಜಾರಕಿಹೊಳಿ ಮಾಡಿರ್ತಾರೆ. ಅದಕ್ಕೆ ಪೂರಕವಾಗಿ ರಾಜಕೀಯ ತಂತ್ರಗಳನ್ನ ಅಥವಾ ಚುನಾವಣೆಯ ರಣತಂತ್ರಗಳನ್ನ ಹಿಡಿಯುವುದರ ಮೂಲಕವಾಗಿ ಸತೀಶ್ ಜಾರಕಿಹೊಳಿ ಇವತ್ತು ಬಿಜೆಪಿಯ ಎಲ್ಲಾ ನಾಯಕರಿಗೆ ಮುಟ್ಟಿ ನೋಡಿಕೊಳ್ಳುವಂತ ಒಂದು ಹೊಡೆತವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾವಾಗ ಸತೀಶ್ ಜಾರಕಿಹೊಳಿ ಅವರ ಹೆಗಲಿಗೆ ಈ ಜವಾಬ್ದಾರಿ ಬಂತು, ಸತೀಶ್ ಜಾರಕಿಹೊಳಿ ಅಥವಾ ಅವರ ಮನೆತನವನ್ನು ವಿರೋಧಿಸತಕ್ಕಂಥ ಬೆಳಗಾವಿ ಜಿಲ್ಲೆ ಅಷ್ಟೂ ನಾಯಕರು, ಅದರಲ್ಲಿ ಕೆಲವೊಂದು ಪ್ರಭಾವಿ ಮುಖಂಡರು ಈ ಚುನಾವಣೆಗೆ ಪ್ರಚಾರಕ್ಕೆ ಹೋಗಿದ್ರು ಅಥವಾ ಇವರನ್ನು ಟೀಕೆ ಮಾಡಕ್ಕೆ ಹೋಗಿದ್ರು ಅಂತಕ್ಕಂಥ ಭಾವನೆ ಕೂಡ ಮೂಡ್ತಾ ಇದೆ. ಯಾಕಂದ್ರೆ ಯಾವಾಗ ಸತೀಶ್ ಜಾರಕಿಹೊಳಿ ಅವರು ಏನು ಮುಂಚೂಣಿ ನಾಯಕರಾಗಿ ಗುರುತಿಸಿಕೊಂಡ್ರು, ಆಗ ಬೆಳಗಾವಿ ಜಿಲ್ಲೆಯ ಕೆಲ ಪ್ರಭಾವಿ ಮುಖಂಡರು ಕೇವಲ ಸತೀಶ್ ಜಾರಕಿಹೊಳಿ ಅವರನ್ನು ಮಾತ್ರ ಟೀಕೆ ಮಾಡೋದಕ್ಕೆ ಹೋಗಿರ್ತಾರೆ ಹೊರತಾಗಿ ಅಲ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡೋದಕ್ಕೆ ಹೋಗಿರೋದಿಲ್ಲ. ಅಂದ್ರೆ ಇಲ್ಲಿ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಈ ಬಿಜೆಪಿ ನಾಯಕರು ಸತೀಶ್ ಜಾರಕಿಹೊಳಿ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಬಂದಿರೋದು ಇಲ್ಲಿ ಉಮೇಶ್ ಬೇಟಿಯನ್ನ ಗೆಲ್ಲಿಸೋದಕ್ಕಲ್ಲ, ಅವರ ಕುಟುಂಬದ ಯಾವುದಾದ್ರೂ ಕುಡಿಯನ್ನ ಮುಂದಿನ ಚುನಾವಣೆಯಲ್ಲಿ ಇಲ್ಲಿ ಹಾಕೋದಕ್ಕೆ ಅಂದ್ರೆ ಕಂಬಳಿ ಹಾಸೋದಕ್ಕೆ ಇಲ್ಲಿ ಕಳಿಸಿದ್ದಾರೆ ಅಂತ ಹೇಳಿದ್ರು. ಆದ್ರೆ ಈಗ ಆ ಕಂಬಳಿಯೇ ಕಾಂಗ್ರೆಸ್ ಪಕ್ಷಕ್ಕೆ ವರದಾನವಾಗಿದೆ. ಯಾವ ಸತೀಶ್ ಜಾರಕಿಹೊಳಿ ಇಲ್ಲಿ ಕಂಬಳಿ ಹಾಸಕ್ಕೆ ಹೋಗಿದ್ರು ಅಂತ ಹೇಳಿದ್ರು, ಅದೇ ಸತೀಶ್ ಜಾರಕಿಹೊಳಿ ಇಲ್ಲಿ ಕಂಬಳಿಯನ್ನ ಹಾಸಿದ್ದಾರೆ. ಯಾವ ರೀತಿಯಾಗಿ ಕಂಬಳಿಯನ್ನ ಹಾಸಿದ್ದಾರೆ ಅಂತಂದ್ರೆ, ಉಮೇಶ್ ಮೇಟಿಯ ಗೆಲುವಿನ ಕಂಬಳಿಯನ್ನ ಹಿಡಿದಿದ್ದು ಇದೇ ಸತೀಶ್ ಜಾರಕಿಹೊಳಿ. ಇತರೆ ರಾಜಕಾರಣಿಗಳಂತೆ ಸತೀಶ್ ಜಾರಕಿಹೊಳಿ ಎಂದೂ ಕೂಡ ಮಾತನಾಡಿದವರಲ್ಲ, ಮಾಡಿ ತೋರಿಸುವ ಚೆಲಗಾರ ಅಂತ ಈಗಾಗಲೇ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇವೆ. ಇಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಯಾಕೆ ನಾವು ಇಷ್ಟೊಂದು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ ಅಥವಾ ಅವರನ್ನ ಪ್ರಶಂಸೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಕಳೆದ ಸುಮಾರು 20 ವರ್ಷಗಳ ಹಿಂದಿನಿಂದ ಇವತ್ತಿನವರೆಗೆ ಅವರು ನಡೆದುಕೊಂಡು ಬಂದಂತಹ ರಾಜಕೀಯ ದಾರಿಯನ್ನ ನೋಡಿದ್ರೆ ಸತೀಶ್ ಜಾರಕಿಹೊಳಿ ಒಬ್ಬ ಮೌನಿ ಬಾಬಾ ಅಂತ ಹೇಳ್ಬಹುದು. ಆದ್ರೆ ಮಾಡಿ ತೋರಿಸುವ ಹಠಗಾರ.
ಇಲ್ಲಿ ಒಂದು ಸಾರಿ ಸತೀಶ್ ಜಾರಕಿಹೊಳಿ ಏನಾದ್ರೂ ಚಾಲೆಂಜ್ ಆಗಿ ತೆಗೆದುಕೊಂಡ್ರೆ ಯಾವತ್ತೂ ಕೂಡ ವಿಶ್ರಾಂತಿಯನ್ನ ಪಡೆದೇ ಕಂಡಂತ ಕನಸುಗಳನ್ನ ಅಥವಾ ತಾನು ಹಾಕಿದ ಕೆಲಸವನ್ನ ಎಂದಿಗೂ ನಡುನಿರಲ್ಲಿ ಕೈಬಿಟ್ಟು ಹೋದಂತ ವ್ಯಕ್ತಿ ಅಲ್ಲ. ಅದಕ್ಕೆ ಈ ಬಾಗಲಕೋಟೆ ಉಪಚುನಾವಣೆಯ ಫಲಿತಾಂಶ ಕೂಡ ಸಾಕ್ಷಿಯಾಗಿದೆ. ಅಕಸ್ಮಾತ್ ಏನಾದ್ರೂ ಸತೀಶ್ ಜಾರಕಿಹೊಳಿ ಅವರ ಕೈಗೆ ಈ ಬಾಗಲಕೋಟೆ ಚುನಾವಣೆಯ ಉಸ್ತುವಾರಿ ಕಾಂಗ್ರೆಸ್ ಪಕ್ಷದಿಂದ ಸಿಗದೆ ಹೋಗಿದ್ರೆ ಬಹುಶಃ ಇವತ್ತಿನ ಫಲಿತಾಂಶ ಬೇರೆ ಆಗಿರ್ತಿತ್ತು. ಯಾಕಂದ್ರೆ ಯಾರು ಹೇಳಿದ್ರು ಕೂಡ ಕೇಳದೆ ಇರ್ತಕ್ಕಂಥ ಮೇಟಿ ಕುಟುಂಬ ಯಾವಾಗ ಸತೀಶ್ ಜಾರಕಿಹೊಳಿ ಅಖಾಡಕ್ಕೆ ಧುಮುಕಿದ್ರು ಆ ಸಂದರ್ಭದಲ್ಲಿ ಇಡೀ ಮೇಟಿ ಕುಟುಂಬ ಒಬ್ಬೊಬ್ಬರಾಗಿ ಹಿಂದೆ ಸರಿಯುವುದರ ಮೂಲಕ ತಮ್ಮ ಕುಟುಂಬದ ಉಮೇಶ್ ಮೇಟಿಯನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಅವರ ಮುಂದೆ ವಾಗ್ದಾನವನ್ನು ಮಾಡಿರ್ತಾರೆ. ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಮನೆ ಮನೆಗೆ ಪ್ರಚಾರವನ್ನ ಮಾಡುವುದರ ಮೂಲಕವಾಗಿ ಮತ್ತು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳನ್ನ ಜನರಿಗೆ ಮನವರಿಕೆ ಮಾಡುವುದರ ಮೂಲಕ ಎಲ್ಲಿಯೂ ಕೂಡ ತಮ್ಮ ಸಂಘಟನೆ ಕೆಡಬಾರದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆಯನ್ನ ಜೀವಂತವಾಗಿ ಇಡುವುದರ ಮೂಲಕವಾಗಿ ತನಗೆ ಕೆಲಸದ ಹೊರೆ ಜಾಸ್ತಿ ಆಗಬಾರದು ಎಂಬ ಲೆಕ್ಕಾಚಾರದಲ್ಲಿ ಈ ಬೇರೆ ನಾಯಕರನ್ನ ಸೇರಿಸಿಕೊಂಡು ಅಷ್ಟಕ್ಕೆ ಸಾಲದು ಎಂಬಂತೆ ತನ್ನ ಮಗ ರಾಹುಲ್ ಜಾರಕಿಹೊಳಿಯನ್ನ ನಿರಂತರ 1 ತಿಂಗಳವರೆಗೆ ಬಾಗಲಕೋಟೆ ಚುನಾವಣೆಯ ಪ್ರಚಾರಕ್ಕೆ ಬಿಡ್ತಾರೆ. ಯಾವಾಗ ತಂದೆ ಮಗನ ಜೋಡಿ ಏನು ಒಂದು ಯುವ ಪಡೆಯನ್ನ ಕಟ್ಟಿಕೊಂಡು ಚುನಾವಣೆ ಅಖಾಡಕ್ಕೆ ಧುಮುಕಿತು, ಅವಾಗ ಮೇಟಿ ಅವರ ಗೆಲುವು ಕೂಡ ತುಂಬಾ ಒಂದು ರೀತಿ ಸರಳ ಆಯಿತು ಅಂತ ಹೇಳ್ಬೋದು. ಏನು ಇವತ್ತು ಬಾಗಲಕೋಟೆ ಉಪಚುನಾವಣೆಯ ಫಲಿತಾಂಶ ಬಂತು. ಸುಮಾರು 21,000 ಮತಗಳಿಗಿಂತಲೂ ಅಧಿಕ ಅಂತರದಿಂದ ಏನು ಉಮೇಶ್ ಮೇಟಿ ಗೆದ್ದಿದ್ದಾರೆ. ಈ ಗೆಲುವಿನ ನಿಜವಾದ ಸೂತ್ರಧಾರ ಅಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ಅವರು. ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಕೆಲಸ ಕಾರ್ಯಗಳು ಕೆಲಸ ಮಾಡಿದ್ರೆ, ಇಲ್ಲಿ ಅಚ್ಚುಕಟ್ಟಾಗಿ ಸತೀಶ್ ಜಾರಕಿಹೊಳಿ ಅವರು ಈ ಚುನಾವಣೆಯ ರಣತಂತ್ರವನ್ನು ಹೆಣೆಯುವುದರಿಂದ ಹಿಡಿದು ಪ್ರತಿ ಹಂತದಲ್ಲಿಯೂ ಅವರು ಏನು ಉಮೇಶ್ ಮೇಟಿ ಅವರಿಗೆ ಮಾರ್ಗದರ್ಶನವನ್ನ ಮಾಡಿದ್ರು ಅಥವಾ ಸರ್ಕಾರದ ಸಾಧನೆಗಳನ್ನ ಜನರಿಗೆ ತಿಳಿಸುವಂತ ಒಂದು ಪ್ರಯತ್ನವನ್ನ ಏನು ಸತೀಶ್ ಜಾರಕಿಹೊಳಿ ಮಾಡಿದ್ರು, ಅವೆಲ್ಲವುದರ ಫಲಿತಾಂಶವಾಗಿ ಇವತ್ತು ಉಮೇಶ್ ಮೇಟಿ ಅವರು ವಿಧಾನಸೌಧದ ಮೆಟ್ಟಿಲನ್ನ ಏರ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನೇ ಇದ್ರೂ ಕೂಡ ಈ ಒಂದು ಫಲಿತಾಂಶ ಸತೀಶ್ ಜಾರಕಿಹೊಳಿ ಅವರ ಇಮೇಜ್ ಅನ್ನ ಕರ್ನಾಟಕದಲ್ಲಿ ಮತ್ತೆ ಎತ್ತರಕ್ಕೆ ಏರಿಸಿದೆ ಅಂತ ಹೇಳ್ತಾ ವೀಕ್ಷಕರಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಏನು ಕಳೆದ ಒಂದು 4-5 ದಿನಗಳ ಹಿಂದೆ ಹೇಳಿದ ಸಂಕೇಶ್ವರದಲ್ಲಿ ವಿಪರೀತವಾಗಿ ಮೆಡಿಕಲ್ ಮಾಫಿಯಾ ಹಾವಳಿ ನಡೀತಾ ಇದೆ, ಇಲ್ಲಿ ದುಷ್ಟ ವೈದ್ಯರುಗಳಿದ್ದಾರೆ, ಭ್ರಷ್ಟ ವೈದ್ಯರುಗಳಿದ್ದಾರೆ, ಜನರನ್ನ ಸುಲಿಗೆಯನ್ನ ಮಾಡ್ತಾ ಇದ್ದಾರೆ, ದರೋಡೆಯನ್ನ ಮಾಡ್ತಾ ಇದ್ದಾರೆ, ಜನರ ಜೀವದ ಜೊತೆ ಚೆಲ್ಲಾಟವನ್ನ ಆಡುವುದರ ಮೂಲಕ ಭಗವಂತ ಕೂಡ ಕ್ಷಮಿಸದೇ ಇರತಕ್ಕಂಥ ಪಾಪದ ಕೆಲಸದಲ್ಲಿ ಏನು ಸಂಕೇಶ್ವರದ ಕೆಲ ವೈದ್ಯರು ಮಾಡಿದ್ದಾರೆ, ಅದರ ಬಗ್ಗೆ ಒಂದು ಸಂಪೂರ್ಣವಾದ ವಿಡಿಯೋನ ಒಂದು 2-3 ದಿನದಲ್ಲಿ ತರ್ತಾ ಇದೀವಿ. ಯಾಕಂದ್ರೆ ಸ್ವಲ್ಪ ತಡ ಆಗಿದೆ ಸುದ್ದಿ ಮಾಡೋದಕ್ಕೆ. ಕಾರಣ ಏನಂತಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ದಾಖಲೆಗಳನ್ನ ಸಂಗ್ರಹ ಮಾಡ್ತಾ ಇದ್ದೀವಿ. ಆ ಯಾವ ಡಾಕ್ಟರ್ಗಳು ಯಾವ ರೀತಿಯಾಗಿ ನಡೆದುಕೊಳ್ತಿದ್ದಾರೆ ಅಂತಕ್ಕಂಥದ್ದನ್ನ ಜನರ ಹತ್ತಿರ ಒಂದು ಮಾಹಿತಿಯನ್ನು ತರಿಸ್ಕೊಳ್ತಾ ಇದ್ದೀವಿ. ಹೀಗಾಗಿ ಈ ಸುದ್ದಿಯನ್ನು ಮಾಡೋದಕ್ಕೆ ಸ್ವಲ್ಪ ತಡ ಆಗಿದೆ. ಆದ್ರೆ 2-3 ದಿನಗಳಲ್ಲಿ ಸಂಕೇಶ್ವರದ ಭ್ರಷ್ಟ ಮತ್ತು ದುಷ್ಟ ವೈದ್ಯರ ಒಂದು ಹಾವಳಿ ಏನ್ ನಡೀತಾ ಇದೆ ಜನರ ಜೊತೆ, ಅದನ್ನ ತಡೆಗಟ್ಟುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಕೂಡ ಈ ನೀವುಗಳು ಕೂಡ ಈ ಜನಹಿತದ ಕೆಲಸವನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಸಹಕಾರ ನಮ್ಗೆ ಇರ್ಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಿ.